ಆರ್ಥಿಕ ಮಂತ್ರಿಗೆ ಸಂತೃಪ್ತಿ ಅನಿಸಿದೆ. ದೊಡ್ಡ ಮೈಲಾರ ಗೊರವಯ್ಯನ ಕಾರ್ಣಿಕ ನುಡಿ ಅಂಬಲಿ ರಾಶಿಗೆ ಮುತ್ತಿನ ಗಿಣಿ. ಇದರ ಅರ್ಥವೇನು? ಹರಪನಹಳ್ಳಿಯ ದೊಡ್ಡ ಮೈಲಾರದಲ್ಲಿ ಗೊರವಯ್ಯನ ಕಾರ್ಣಿಕ ನುಡಿ ಹೊರಬಿದ್ದಿದೆ. ಅಂಬಲಿ ರಾಶಿಗೆ ಮುತ್ತಿನ ಗಿಣಿ, ಸಮೃದ್ಧಿ ಆಯ್ತಲೇ ಪರಾಕ್ ಎಂದು ಗೊರವಯ್ಯ ನುಡಿದಿದ್ದಾರೆ. ಭರತ ಹುಣ್ಣಿಮೆ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿಯೂ ಹರಪನಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವ ನಡೆದಿದೆ. ಈ ವರ್ಷದ ಕಾರ್ಣಿಕವನ್ನ ಗೊರವಪ್ಪನವರು ಬಿಲ್ಲನ್ನೇರಿ ನಿಂತು ಶೂನ್ಯವನ್ನ ದಿಟ್ಟಿಸುತ್ತಾ ನುಡಿ ಭಕ್ತರಾಜಯ ಘೋಷಗಳ ನಡುವೆ ಸದ್ದಲೆ ಪರಾಕ್ ಎಂದು ಹೇಳುವ ಮೂಲಕ ನುಡಿದರು. ಗೊರವಯ್ಯ ಸದ್ದಲೆ ಪರಾಕ್ ಎಂದ ಕೂಡಲೇ ನೆರೆದಿದ್ದ ಸಾವಿರಾರು ಸಂಖ್ಯೆ ಭಕ್ತ ಸಮೂಹವು ಒಂದು ಕ್ಷಣ ನಿಶಬ್ದವಾಯಿತು. ಆ ಬಳಿಕ ಗೊರವಯ್ಯನವರು ದೇವವಾಣಿಯಾದ ಕಾರ್ಣಿಕವನ್ನ ನುಡಿದರು. ಇದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯದ ಭಾಗವಾಗಿದೆ. ಇಲ್ಲಿ ಕಾರ್ಣಿಕ ಹೇಳಿದ ನಂತರ ಮೈಲಾರದಲ್ಲಿ ಮತ್ತೊಂದು ಕಾರ್ಣಿಕ ನುಡಿಯುತ್ತದೆ. ಕಾರ್ಣಿಕದ ಅರ್ಥವೇನು? ಹರಪನಹಳ್ಳಿಯ ಕಾರ್ಣಿಕವನ್ನ ಸಾವಿರಾರು ಭಕ್ತರು ಬಹಳ ನಂಬುತ್ತಾರೆ. ಈ ಬಾರಿ ಹೇಳಲಾದ ಅಂಬಲಿ ರಾಶಿಗೆ ಮುತ್ತಿನ ಗಿಣಿ, ಸಮೃದ್ಧಿ ಆಯ್ತಲೇ ಪರಾಕ್ ಎಂಬ ನುಡಿ ರಾಜ್ಯದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಇರಲಿದೆ ಎಂಬುದರ ಸೂಚನೆ ಎಂದು ಹಲವರು ವಿಶ್ಲೇಷಿಸಿದ್ದಾರೆ. ರಾಜ್ಯದ ಜನತೆ ಸುಖದಿಂದ ಇರುತ್ತಾರೆ, ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ ಎಂದು ಹೇಳಲಾಗಿದೆ. ಈ ಮೂಲಕ ಭಕ್ತರಲ್ಲಿ ಈ ವರ್ಷ ಆಶಾದಾಯಕವಾಗಿರಲಿದೆ ಎಂಬ ನಂಬಿಕೆ ಕೂಡ ಬಂದಿದೆ. ಮೈಲಾರದಲ್ಲಿ ಫೆಬ್ರವರಿ 4ಕ್ಕೆ ಕಾರ್ಣಿಕ ಹೂವಿನ ಹಡಗಲಿ ಮೈಲಾರದ ಮೈಲಾರಲಿಂಗೇಶ್ವರ ಜಾತ್ರೆಗೆ ಜನವರಿ 25 ಭಾನುವಾರ ರಥಸಪ್ತಮಿಯಂದು ದೇಗುಲದ ಮಂಟಪದಲ್ಲಿ ಹಾಲು ಉಕ್ಕಿಸುವ ಮೂಲಕ ಜಾತ್ರೆಗೆ ಭಾನುವಾರ ಚಾಲನೆ ನೀಡಲಾಗಿದೆ. ಫೆಬ್ರವರಿ 4 ಕಾರ್ಣಿಕೋತ್ಸವ. ಕಾರ್ಣಿಕವನ್ನ ಗೊರವಪ್ಪ ರಾಮಣ್ಣ ನುಡಿಯಲಿದ್ದಾರೆ. ದೇಗುಲದ ವಂಶ ಪಾರಂಪರ್ಯ ಧರ್ಮಕರ್ತ ಗುರು ವೆಂಕಪ್ಪಯ್ಯ ಒಡೆಯರವರು ಪ್ರಧಾನ ಅರ್ಚಕ ಪ್ರಮೋದ್ ಭಟ್ ಕಾರ್ಣಿಕ ನುಡಿಯುವ ಗೊರವಪ್ಪ ಕಾರ್ಣಿಕದ ರಾಮಣ್ಣ ಕಂಚವೀರರು ಸರಪಳಿ ಪವಾಡದ ಗೊರಫರು ಸೇರಿ ನಾನಾ ಬಾಬುದಾರರಿಗೆ ಕಂಕಣ ಧಾರಣೆ ಮಾಡಿದ್ರು. ದೇಗುಲದ ಆವರಣದಲ್ಲಿ ಆಕಳ ಸಗಣಿಯಿಂದ ತಯಾರಿಸಿದ ಕುಳ್ಳಿಯಿಂದ ಹಾಲನ್ನ ಕಾಯಿಸಲಾಯಿತು. ಈ ವೇಳೆ ಹಾಲು ಉತ್ತರ ದಿಕ್ಕಿಗೆ ಉಕ್ಕಿ ಹರಿಯಿತು. ಹಾಲು ಯಾವ ದಿಕ್ಕಿನ ಕಡೆಗೆ ಉಕ್ಕಿ ಹರಿಯುತ್ತದೆಯೋ ಆ ಪ್ರದೇಶ ಹುಲಿಸುತ್ತದೆ ಎಂಬ ಪ್ರತೀತಿ. ದೇಗುಲದ ಅಣತಿ ದೂರದಲ್ಲಿರುವ ಡೆಂಕನ ಮರಣಿಗೆ ರಥಸಪ್ತಮಿಯಂದು ದೇವಲೋಕದ 7 ಕೋಟಿ ದೇವತೆಗಳು ಮಾರು ವೇಷದಲ್ಲಿ ಆಗಮಿಸುತ್ತಾರೆಂಬ ನಂಬಿಕೆ ಇದೆ. 11 ದಿನ ಕಾಲ ಡೆಂಕನ ಮರಡಿ ಪಕ್ಕದಲ್ಲಿರುವ ಗಂಗಿಮಾಳಮ್ಮನ ಮರಡಿಯಲ್ಲಿ ರಾಕ್ಷಸರೊಂದಿಗೆ ಕದನ ನಡೆಯುತ್ತದೆ. ಶಿವ ಮೈಲಾರಲಿಂಗೇಶ್ವರನಾಗಿ, ಪಾರ್ವತಿ ಗಂಗಿ ಮಾಳಮ್ಮಳಾಗಿ ಇತರ 7 ಕೋಟಿ ದೇವತೆಗಳು ಯುದ್ಧ ಮಾಡ್ತಾರೆ. ಪೌರಾಣಿಕ ಹಿನ್ನೆಲೆಯಲ್ಲಿ ರಥ ಸಪ್ತಮಿಯ ದಿನದಂದು ಭಕ್ತರು ನೈವೇದ್ಯಕ್ಕೆ ತರುವ ಸಜ್ಜಿ, ಕಡುಬು ಮತ್ತು ಗೊರವಯ್ಯನ ಬಳಿ ಇರುವ ಬಿಲ್ಲು, ಗುರುಗಳ ಕೈಯಲ್ಲಿ ಬತ್ತಳಿಕೆಗಳನ್ನ ಇಟ್ಟುಕೊಂಡು ಪರಸ್ಪರ ಹೊಡೆದಾಡಿಕೊಳ್ಳುವ ಕಡುಬಿನ ಕಾಳಗ ಭಾನುವಾರ ರಾತ್ರಿ ನಡೆಯಿತು. ಕಾರ್ಣಿಕ ನುಡಿವ ಗೊರವಪ್ಪ ರಾಮಣ್ಣ ಅರ್ಚಕರು ಸೇರಿ 12 ಜನ ಬಾಬೋದಾರರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಆರ್ಥಿಕ ಮಂತ್ರಿಗೆ ಸಂತೃಪ್ತಿ ಅನಿಸಿದೆ.